ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕೊನೆಗೂ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾವನ್ನು ಸೋಲಿಸಿ ಭಾರತ ತಂಡ ಈ ಬಾರಿಯ ವಿಶ್ವಕಪ್ ಅನ್ನು ಗೆದ್ದುಕೊಂಡಿದೆ. ವೀಕ್ಷಕರೇ, ಬರೋಬ್ಬರಿ 14 ವರ್ಷಗಳ ನಂತರ 2020 ವಿಶ್ವಕಪ್ ಅನ್ನು ಈ ಬಾರಿ ಭಾರತ ತಂಡ ಗೆದ್ದುಕೊಂಡಿದೆ. 2024ರ 2020 ವಿಶ್ವಕಪ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ ಗೆದ್ದು ಬೀಗಿದೆ. ಇನ್ನು ಪಂದ್ಯ ಗೆದ್ದ ನಂತರ ಭಾರತದ ಪ್ರತಿಯೊಬ್ಬ ಆಟಗಾರರು ಸಹ ಮೈದಾನದಲ್ಲೇ ಕಣ್ಣೀರು ಹಾಕಿದ್ದಾರೆ. ವೀಕ್ಷಕರೇ, ನಿಜವಾಗ್ಲೂ ಪಂದ್ಯವಂತೂ ಬಹಳ ಅದ್ಭುತವಾಗಿ ಇತ್ತು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಆಟಗಾರರ ಎಫೆಕ್ಟ್ ಕೂಡ ತುಂಬಾ ಅದ್ಭುತವಾಗಿತ್ತು. ಇಲ್ಲಿಯವರೆಗೆ 7 ಪಂದ್ಯಗಳನ್ನು ಆಡಿ 7 ಪಂದ್ಯಗಳನ್ನು ಕೂಡ ಗೆದ್ದ ಭಾರತ ಈ ಪಂದ್ಯವನ್ನು ಕೂಡ ಗೆದ್ದಿ ಸೋಲಿಲ್ಲದ ಸರದಾರರಂತೆ ಆಗಿ ಕೊನೆಗೆ ವಿಶ್ವಕಪ್ಪನ್ನು ಎತ್ತಿ ಹಿಡಿದಿದೆ. ಇನ್ನು ಟಾಸ್ ಗೆದ್ದ ಭಾರತ ತಂಡ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು. ಇನ್ನು ಟಾಸ್ ಗೆಲ್ಲುತ್ತಿದ್ದಂತೆಯೇ ಅರ್ಧ ಪಂದ್ಯ ಗೆದ್ದಷ್ಟೇ ಖುಷಿಯಾಯಿತು ರೋಹಿತ್ ಶರ್ಮಾರವರಿಗೆ. ಆದರೆ ಆರಂಭಿಕರಾಗಿ ಕಣಕ್ಕಿಳಿದ ತಕ್ಷಣ ಕೇವಲ 9 ರನ್ ಗಳಿಸಿ ರೋಹಿತ್ ಶರ್ಮಾ ಔಟ್ ಆದರು. ಆ ನಂತರ ಬಂದ ರಿಷಬ್ ಪಂತ್ ಯಾವ ರನ್ನನ್ನು ಕೂಡ ಗಳಿಸಲಿಲ್ಲ. ಇನ್ನು ಈ ಇಬ್ಬರು ಔಟ್ ಆದ ನಂತರ ಕ್ರೀಸ್ಗೆ ಬಂದಿದ್ದು ಅಕ್ಷರ್ ಪಟೇಲ್. ಇನ್ನು ಈ ಒತ್ತಡದ ಸ್ಥಿತಿಯಲ್ಲಿ ಕೊಹ್ಲಿಗೆ ಸಾಥ್ ನೀಡಿದ ಅಕ್ಷರ್ ಪಟೇಲ್ ಅವರು ಆಡಿದ 31 ಬಾಲ್ಗಳಲ್ಲಿ 47 ರನ್ ಬಾರಿಸಿದರು. ಇದರಲ್ಲಿ 4 ಭರ್ಜರಿ ಸಿಕ್ಸರ್ ಹಾಗೂ 1 4 ಅನ್ನು ಅವರು ಬಾರಿಸಿದರು. ಇನ್ನು ಓಪನರ್ ಆಗಿ ಬಂದಿದ್ದ ಕೊಹ್ಲಿ ಕೊನೆಯವರೆಗೂ ಕ್ರೀಸ್ನಲ್ಲಿ ನಿಂತು ಬ್ಯಾಟ್ ಬೀಸಿದರು. ಒತ್ತಡದ ನಡುವೆಯೂ ಕೂಡ ಸ್ಟ್ರೈಕ್ ರೊಟೇಟ್ ಮಾಡುತ್ತಾ ವಿಕೆಟ್ ಬೀಳಿಸದೆ ಅತ್ಯುತ್ತಮ ಆಟ ಆಡಿದ್ದು ಅಂದರೆ ಕೊಹ್ಲಿ. ಇನ್ನು ಕೊಹ್ಲಿ 59 ಬಾಲ್ಗಳಲ್ಲಿ 2 ಭರ್ಜರಿ ಸಿಕ್ಸರ್ ಹಾಗೂ 6 4 ಸಮೇತ 76 ರನ್ ಚಚ್ಚಿದರು. ಇನ್ನು ಶಿವಮ್ ದುಬೆ 27 ರನ್ ಗಳಿಸಿದರು. ಇದರ ಹೊರತಾಗಿ ಟೀಮ್ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 176 ರನ್ ಕಲೆ ಹಾಕಿತು. ಇನ್ನು ಈ ಗುರಿಯನ್ನು ಬೆನ್ನತ್ತಿದ ಸೌತ್ ಆಫ್ರಿಕಾ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 169 ರನ್ ಕಲೆ ಹಾಕಿತು. ಇನ್ನು ಒಂದು ಹಂತದಲ್ಲಿ ಭಾರತ ತಂಡ ಸೋಲುತ್ತದೆ ಅಂತ ಎಲ್ಲರಿಗೂ ಅನಿಸಿತ್ತು. ಏಕೆಂದರೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ ಹೆನ್ರಿಕ್ ಕ್ಲಾಸನ್ ಪಂದ್ಯದ ದಿಕ್ಕನ್ನೇ ಬದಲಿಸಿದರು. ತಾವು ಆಡಿದ 27 ಬಾಲ್ಗಳಲ್ಲಿ 5 ಭರ್ಜರಿ ಸಿಕ್ಸರ್ 2 4ಗಳೊಂದಿಗೆ 52 ರನ್ ಸಿಡಿಸಿದರು. ಇನ್ನು ಹೆನ್ರಿಕ್ ಕ್ಲಾಸನ್ ಔಟ್ ಆಗುತ್ತಿದ್ದಂತೆಯೇ ಭಾರತ ಆಗ ನಿಟ್ಟುಸಿರು ಬಿಟ್ಟಿತು. ಒಂದು ವೇಳೆ ಹೆನ್ರಿಕ್ ಕ್ಲಾಸನ್ ಅವರು ಔಟ್ ಆಗದಿದ್ದರೆ ಸೌತ್ ಆಫ್ರಿಕಾವು ಈ ಪಂದ್ಯವನ್ನು ಗೆಲ್ಲುತ್ತಿತ್ತು. ನಿಜವಾಗಿಯೂ ಪಂದ್ಯ ಮಾತ್ರ ಬಹಳ ಅದ್ಭುತವಾಗಿತ್ತು. ಇನ್ನು 14 ವರ್ಷಗಳ ನಂತರ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಕನಸನ್ನು ಭಾರತ ತಂಡ ನನಸು ಮಾಡಿದೆ. ವೀಕ್ಷಕರೇ, ನೀವು ಕೂಡ ಪಂದ್ಯವನ್ನು ನೋಡಿದರೆ ಪಂದ್ಯ ಹೇಗಿತ್ತು ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.